ರಾತ್ರಿನೇ ಅಕ್ಕಿ ನೆನೆ ಹಾಕಿಟ್ಟೆ ನೀರು ದೋಸೆಗೆ ಅಂತ. ಇಲ್ಲಿ ಎಲ್ಲರಿಗೂ ಬಹಳ ಇಷ್ಟ. ನಮ್ಮ ಯಜಮಾನ್ರನ್ನೊಬ್ಬರನ್ನು ಬಿಟ್ಟು ನೀರು ದೋಸೆ ಎಲ್ಲರಿಗೂ ಇಷ್ಟ. ಹಾಗಾಗಿ ಅವರಿಗೆ ಓಟು ದೋಸೆ ಮಾಡಿಕೊಟ್ಟರೆ ನಮಗೆ ನೀರು ದೋಸೆ. ಮುಚ್ಚಿಡಬೇಕು. ಮುಚ್ಚಿಟ್ಟಾಗ ಫುಲ್ಲು ಬೇಯುತ್ತೆ, ಚೆನ್ನಾಗಿ ಬೇಯುತ್ತೆ. ನೋಡಿ, ನಾವು ಮುಚ್ಚಿಡದೆ ನೀರು ದೋಸೆ ಮಾಡೋದಿಲ್ಲ. ಆಮೇಲೆ ಅದನ್ನು ನಿಧಾನ ತೆಗಿಬೇಕು. ಕಟ್ಟಾದರೆ ನಾವೇ ತಿನ್ನೋದು, ನಿಧಾನ ರೆಡಿ ಆದರೆ ನಾವೇ ತಿನ್ನೋದಾದರೆ ಸ್ವಲ್ಪ ಎಲ್ಲದಕ್ಕೂ ಒಂದು ಚೆಂದ ಕಂಡ್ರೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತಲ್ಲ, ಚೆನ್ನಾಗಿರುತ್ತೆ. ಇವಾಗ ಈ ಥರ ತೆಗಿಬೇಕು ನೀರು ದೋಸೆ. ನನಗೆ ನನ್ನ ಇಷ್ಟದ ಕಾವಲಿದು. ಇದರಲ್ಲಿ ಚೆನ್ನಾಗಿ ನೀರು ದೋಸೆ ಬರುತ್ತೆ. ನಾನೊಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಸರ್ಕಸ್ ಮಾಡ್ತಾಯಿದ್ದೀನಿ ನೋಡಿ. ಹಾಗೆ ನೀರು ದೋಸೆ ಮಾಡಿ ಆಯಿತು. ಇದು ಕೊನೆಯ ದೋಸೆ ನೋಡಿ. ಇವು ಬಂದು ಒಬ್ಬೊಬ್ಬರು ಅವರವರಿಗೆ ಬೇಕಾಗಿದಷ್ಟು ತೆಗೆದು ತಿಂತಾರೆ. ಆಮೇಲೆ ನೀರು ದೋಸೆಗೆ ನೋಡಿ, ಒಳ್ಳೆ ಆಲೂಗಡ್ಡೆ, ಟೊಮೆಟೊ ಎಲ್ಲ ಹಾಕಿ ನೀರು ದೋಸೆಗೆ ಇರುವಂತಹ ಒಂದು ಸಾರನ್ನು ಮಾಡಿದ್ದೇನೆ. ಅವರವರಿಗೆ ಬೇಕಾದಷ್ಟು ಹಾಕಿ ತಿಂದು ಕೆಲಸಕ್ಕೆ ಹೋಗ್ತಾರೆ. ಆಮೇಲೆ ಟಿಫಿನ್ ಬಾಕ್ಸ್ ಎಲ್ಲ ತುಂಬಿಸ್ಬೇಕು ಇವಾಗ ಆಫೀಸಿಗೆ ತಗೊಂಡೋಗ್ಲಿಕ್ಕೆ. ಅದೇ ಸಾರು, ಬೇಕಾದವರಿಗೆ ಮೊಸರು, ಬೀನ್ಸ್ ಪಲ್ಯ ಕೂಡ ಮಾಡಿದ್ದೇನೆ. ಬೀನ್ಸ್ ಪಲ್ಯ ಮಾಡಿದ್ದೇನೆ. ಆಮೇಲೆ ಸ್ವಲ್ಪ ಉಪ್ಪಿನಕಾಯಿ ಅದೆಲ್ಲ ಹಾಕಿ ಅನ್ನ ನೋಡಿ, ನಾವು ಬಸಿದಿಡುವ ಅನ್ನ ಅಲ್ವಾ, ಅನ್ನ ಬಸಿದಿಟ್ಟಿದ್ದೀನಿ. ಎಲ್ಲವೂ ರೆಡಿ ಆಯಿತು. ಇನ್ನು ತಿನ್ನೋದು, ತಗೊಂಡೋಗೋದೊಂದು ಬಾಕಿ ಇದೆ. ನೀರು ದೋಸೆಗೆ ಸ್ವಲ್ಪ ಎಣ್ಣೆ ಹಾಕಿದ್ರೇ ಚೆನ್ನಾಗಿರುತ್ತೆ. ಇದರಲ್ಲಿ ಈ ಒಂದು ಇದಿದೆ ಅಲ್ವಾ, ನಾನ್ ಸ್ಟಿಕ್, ನಮ್ಮ ಕಬ್ಬಿಣದ ಕಾವಲಿಯಲ್ಲಿ ಮಾಡಿದ ಅದೇ ಟೇಸ್ಟ್ ಸಿಗುತ್ತೆ. ಅದೇನು ಜಾಸ್ತಿ ಇದರಲ್ಲೇ ಮಾಡೋದು. ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ನೀರು ದೋಸೆ ಎಲ್ಲ. ಹಾಗೆ ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.